ಮುಂದಿನ 2028 ಕಳೆದ ಮೇಲೆ ಈ ರಾಜ್ಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿ ಆಯ್ತಾರೆ ಸಿದ್ದರಾಮಯ್ಯ ಅವರು ಬರೆದಿಟ್ಕೊಬಿಡಿ. ಇವತ್ತು ಪ್ರಧಾನಿ ಆಯ್ತಾರೆ ಇಡೀ ಭಾರತಕ್ಕೆ. ಪ್ರಧಾನಿ ಆಗ ವ್ಯಕ್ತಿ ಅಂತಂದ್ರೆ ಆ ಗುಣ ಎಲ್ಲ ಇರೋದು, ಆ ಶಕ್ತಿ ಎಲ್ಲ ಇರೋದು ಸಿದ್ದರಾಮಯ್ಯ ಅವರು ಒಬ್ಬರಿಗೆ. ಪ್ರತಾಪ್ ಸಿಂಹ ಹೇಳ್ತಾರಲ್ಲಪ್ಪ ಸುಣ್ಣ ಹೊಡೆದಿಲ್ಲ ಅಂತ, 10 ವರ್ಷ MP ಆದ್ರಲ್ಲ, ಯಾವ್ಯಾವ ಗೋಡೆಗೆ ಸುಣ್ಣ ಹೊಡೆದಪ್ಪ ಮಹಾನುಭಾವ. ಮೋದಿ ಅವ್ರು ಕೊಡದ್ನ 10 ವರ್ಷ ಏನಪ್ಪ ಮಾಡೋದೊಬ್ಬ ಮೈಸೂರು ಚಾಮರಾಜನಗರ ಕೊಡಗು ಸಂಸದ. 100 ವರ್ಷದಿಂದ ಸುಣ್ಣ ಹೊಡೆದಿಲ್ಲ. ನಾನು ಬಹಳ ಪಾಪ ಲೇಖಕ, ಪತ್ರಕರ್ತ, ಎಲ್ಲೆಲ್ಲಿ ಏನೇನು ನಡೆದ ಎಲ್ಲಾನು ಬರೆಯಂತವನು. KRS ಪೇಟೆ ಸುಣ್ಣ ಹೊಡೆದಿಲ್ಲ, ಸುಣ್ಣ ಹೊಡಿಬೇಕು ಅನ್ನಿದಿಲ್ಲ, ಅಲ್ಲಿ ಕಮಿಷನ್ ಬರಲ್ಲ. ನಾನು 1978ರಿಂದ ಸಿದ್ದರಾಮಯ್ಯ ನೋಡ್ತೇನೆ. 99 ತನಕ ಒಂದು ಸ್ವಂತ ಮನೆ ಇಲ್ಲ ವೈನ್ಗೆ. ಜಲದರ್ಶನ ಮನೆ ಕಟ್ಟಿದ್ದ. ಪ್ರತಾಪ್ ಸಿಂಹನಿಗೆ ಸುಣ್ಣ ಬಣ್ಣ ಅಲ್ಲ, ಅವನೊಂದು MP ಆಗಿ ಒಂದು ಟಾಯ್ಲೆಟ್ನು ತೊಳ್ಕೊಂಡು ಇದು ಮಾಡಕ್ಕೆ ಒಂದು ಯೋಗ್ಯತೆ ಇಲ್ಲ. ಅವನು ಯತೀಂದ್ರನಿಗೆ ಬುದ್ಧಿ ಹೇಳ್ಬೋದಾಯ್ತು. ಸಿದ್ದರಾಮಯ್ಯನ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಅತಿಯಾದ ಒಂದು ಅವನ ದುದ್ದಟತನ. ಸಿದ್ದರಾಮಯ್ಯ ಬಣ್ಣ ಹೊಡಿಲಿಲ್ಲ, ಸಿದ್ದರಾಮಯ್ಯ ಸುಣ್ಣ ಹೊಡಿಲಿಲ್ಲ. ಇವತ್ತೇನ್ರಿ DC ಆಫೀಸರ್ ಕಟ್ಸೋರು. ಬೆಂಗಳೂರಿಗೆ ಹೋಗಿ ನೀವು ಹಾರ್ಟ್ ಆಪರೇಷನ್ ಮಾಡಿಸ್ಕೋಬೇಕಾಯ್ತು, ಜಯದೇವ ಕಟ್ಸೋರು ನೀವು ಇವತ್ತು. ಏನ್ರಿ ಯಾವ ನೀನು AC ರೂಮ್ ಬನ್ನಿ ಪಳ ಪಳ ಅನ್ಬೇಕು. ಈಗ ಮೈಸೂರಿಗೆ 260 ಕೋಟಿ ಕೊಡಲ್ಲ, ಎಲ್ಲಿ ಬಂತು ದುಡ್ಡು ಎಲ್ಲ ದಿವಾಳಿ ಅಂದ್ರಲ್ಲ. 260 ಕೋಟಿ ಮೊನ್ನೆ ಯಾರು ಕೊಟ್ಟಿದ್ರು? ಯಾರು ಕೊಟ್ಟಿಲ್ಲ, ಸಿದ್ದರಾಮಯ್ಯನವರೇ ಕೊಟ್ಟದ್ದು. ಪ್ರತಾಪ್ ಸಿಂಹ ಕೊಟ್ಟಿದ್ನ? ನೈಸ್ ರೋಡ್ಗೆ ಹೋದ, ಸೆಂಟ್ರಲ್ ಇಂದ ಹಣ ತಗೊಂಡ್ಬಂದ, 30% ಇಸ್ಕೊಂಡ, ಮನೆ ಒಳಗೆ ಹೋದ, ಅಚ್ಚುಕಟ್ಟಾಗಿ ಮನಿ ಕಂಡ. ಜನಗಳಿಗೆ ಏನು ಮಾಡಿದ್ರು? CT ರವಿ ಅಂಡ್ ಪ್ರತಾಪ್ ಸಿಂಹನಿಗೆ 5 ಸಾರಿ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ನೊಂದು ಸಾರಿ ರಾಜ್ಯಾದ್ಯಂತ ಅವ್ನು ಎಲ್ಲೋಯ್ತಾರಲ್ಲ ಎಲ್ಲ ಅಟ್ಟಾಡ್ಸ್ಕೊಂಡು ಹೊಡೆಯೋ ದಿನ ಹತ್ತಿರದಲ್ಲ. ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜು ಅವ್ರ ಬಗ್ಗೆ ಮಾತಾಡೇ ಇಲ್ಲ. ಅವ್ರ ಮಗ ಮಾತಾಡೋದಷ್ಟೇ. ಅವ್ರ ಮಗನೂ ಏನು ತಪ್ಪು ಮಾಡಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹೋದ್ಮೇಲೆ, ರಾಜಮನೆತನ ನಿಂತ ಮೇಲೆ ಮೈಸೂರಿಗೆ ಹೆಚ್ಚಿನ ಕೊಡುಗೆ ಕೊಟ್ಟರು ನಮ್ಮ ಅಪ್ಪ ಅವರು ಅಂತ ಹೇಳಿರೋದಷ್ಟೇ. ರಾಜಮನೆತನೇ ಮೀರ್ತೋ ನಮ್ಮ ಅಪ್ಪ ಅಂತ ಹೇಳಿಲ್ಲ. ಇಲ್ಲ, ಅದು ಅವ್ರ ಮಗ ಏನು ತಪ್ಪು ಬಾಯಿ, ಈಗ ನಾನು ಮಾತಾಡ್ತಿರ್ತೀನಿ, ಏನು ತಪ್ಪಾಗಿ ನಡೆದಿರ್ಬೋದು ಅಷ್ಟೇ. ಇಲ್ಲ ಆ ಹುಡುಗ ಪಾಪ 30-40 ವರ್ಷಕೊಂಡು ರಾಜಕಾರಣಕ್ಕೆ ಬರೋದು, ಏನೋ ಓದ್ಕೊಂಡು ಮನೇಲಿದ್ದ ಯತೀಂದ್ರ. ಈಗ ಅವ್ರ ಅಣ್ಣ ಸತ್ ಮೇಲೆ ರಾಜಕಾರಣಕ್ಕೆ ಬಂದು ಅಷ್ಟೇನು ತಿಳಿದು ಅರ್ದು ಮಾಡಿ ಕಲಿ, ನೋಡಿ ಕಲಿ, ಕೇಳಿ ಕಲಿ ಅಂತ ಇರುತ್ತೆ. ಅವ್ನು ಮಾಡುವಿಲ್ಲ, ನೋಡುವಿಲ್ಲ, ಕೇಳುವಿಲ್ಲ. ಏನೋ ಒಂದು ಉದ್ದೇಶಪೂರ್ವಕವಾಗಲ್ಲ. ನಮ್ಮಪ್ಪನೇ ಭಾಳ ಇದೇನೋ ಫೇಮಸ್ ಏನೋ ಅಂತ ಹೇಳ್ಬಿಟ್ಟವನು ಅಷ್ಟೇ. ಇಟ್ ಈಸ್ ರಾಂಗ್. ನನ್ನ ಅಭಿಪ್ರಾಯದ ಪ್ರಕಾರ ರಾಜಮನೆತನೇ ಮೊದಲನೇ ಸಿಂಧು. ಬಟ್ ಇವತ್ತು ಯಾವುದೇ ಇರಲಿ, ಆ ಥರ ಮಾಡೋಕ್ಕೆ ನಾನು ಮುಂದೆ ಯಾರೂ ಹುಟ್ಟೋದಿಲ್ಲ, ಹಿಂದೆ ಹುಟ್ಟುವಿಲ್ಲ ಮಹಾರಾಜರುಗಳ ಥರ ಅಂದರೆ. ಬಟ್ ಅವರು ಇದು ನಿಂತ ಮೇಲೆ, ಅವರು ರಾಜಮನೆತನದ ಒಂದು ಅಣಿವು ನಿಂತ ಅಂತ್ಯ ಆದಮೇಲೆ, ಪ್ರಜಾಪ್ರಭುತ್ವ ಬಂದ ಮೇಲೆ, ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತ ಬಂದ ಮೇಲೆ, ಆ ಎಲ್ಲ ಮಂತ್ರಿಗಳು ಬಂದ ಥರ 1947ರಿಂದ ಬಂದಿರೋ ಮಂತ್ರಿಗಳಿಗಿಂತ ನಮ್ಮಪ್ಪ ಜಾಸ್ತಿ ಕೊಡುಗೆ ಕೊಟ್ಟವನೇ ಅಂತ ಹೇಳಿರೋದಷ್ಟೇ. ಹೇಳಕ್ಕೆ ಹೋದಷ್ಟು ಮಿಸ್ ಆಗಿರ್ಬೋದು. ಬಟ್ ಪ್ರತಾಪ್ ಸಿಂಹ ಹೇಳ್ತಾರಲ್ಲಪ್ಪ ಸುಣ್ಣ ಹೊಡೆದಿಲ್ಲ ಅಂತ, 10 ವರ್ಷ MP ಆದ್ರಲ್ಲ, ಯಾವ್ಯಾವ ಗೋಡೆಗೆ ಸುಣ್ಣ ಹೊಡೆದಪ್ಪ ಮಹಾನುಭಾವ. ಮೋದಿ ಅವ್ರು ಕೊಡದ್ನ? ಇವನು ರಾಮದಾಸ್ ಕೊಡದ್ನ? ರಾಮದಾಸ್ ಒಂದು ಬಸ್ ಸ್ಟ್ಯಾಂಡ್ ಕಡಿದ್ರೆ ಸಾಕು, ಇದು ಸಾಬ್ರದು ಅನ್ನೋದು. ಅವನೊಂದು ಇದು ಕಡಿದ್ರೆ ಸಾಕು, ಇದು ಸಾಬ್ರದು. ಇವನಿಗೆ ಹುಚ್ಚ ಇವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ. ಪ್ರತಾಪ್ ಸಿಂಹನಿಗಿಂತ ಯಾರು BJP ಅಂತ ಹೇಳ್ತಾರೋ ಅವ್ರಿಗೆಲ್ರಿಗೂ ಹುಚ್ಚು. ಅವರು ನಡೆದಿರೋದನ್ನ ಹೇಳ್ಬೇಕು, ಮುಂದೆ ನಡೆಯೋದನ್ನ ಹೇಳ್ಬೇಕು. 10 ವರ್ಷ ಏನಪ್ಪ ಮಾಡೋದೊಬ್ಬ ಮೈಸೂರು ಚಾಮರಾಜನಗರ ಕೊಡಗು ಸಂಸದ. 100 ವರ್ಷದಿಂದ ಸುಣ್ಣ ಹೊಡೆದಿಲ್ಲ. ಇವನು ಬಹಳ ಪಾಪ ಲೇಖಕ, ಪತ್ರಕರ್ತ, ಎಲ್ಲೆಲ್ಲಿ ಏನೇನು ನಡೆದ ಎಲ್ಲನೂ ಬರೆಯಂತವನು. KRS ಪೇಟೆ ಸುಣ್ಣ ಹೊಡೆದಿಲ್ಲ, ಸುಣ್ಣ ಹೊಡಿಬೇಕು ಅನ್ನಿದಿಲ್ಲ, ಅಲ್ಲಿ ಕಮಿಷನ್ ಬರಲ್ಲ. 10 ಕೋಟಿದು ರೋಡ್ ಮಾಡಿಸಿದ್ರೆ ದುಡ್ಡು ಬರ್ತದೆ, ಜನ ಕಾಂಚಣ ಅಂತ. ಇಲ್ಲಿ ಬರಲ್ವಲ್ಲ. ಬೆಂಗಳೂರು ಮೈಸೂರು. ಈಗ ನಾನು ವಿಮಾನ ಹಾಕ್ಸ್ತೀವಿ ಅಂತಾನೆ. ಯಾರಪ್ಪ ವಿಮಾನದಲ್ಲಿ ಓಡಾಡ್ತಿರೋರು? ನೀವು ಓಡಾಡ್ತಾ ಇದ್ದಾರ? ನಿಮ್ಮ ಮಕ್ಕಳು ಓಡಾಡ್ತಾ ಇದ್ದಾವ? ಸಾಮಾನ್ಯ ರಾಜ್ಕುಮಾರ್ ದುಡ್ಡು ಇದು ಇಲ್ಲ, ಇವರೆಲ್ಲ ಕಳ್ಕೊಂಡು ನಿಂತವ್ರು ಓಡಾಡಿದಾರ. ಕೋಟಿಗಟ್ಟಲೆ ಮುಡುಗಿರೋರು ಹೋಯ್ತಾರೆ ಎಲ್ಲ ಫಾರಿನಲ್ಲಿ ದುಡ್ಡು ಮುಡುಗಕ್ಕೆ. ಅವರು ಮಾಡಿದೆ ನೀನು ಫ್ಲೈಟಾ? ವೋಟರ್ಸ್ಗೆ ಏನು ಮಾಡಿದೆ ನೀನು? 10 ವರ್ಷ MP ಪುನಃ ಆಗಬೇಕು ಅಂತ ನೀನು ನಾಚಿಕೆ ಆಗಬೇಕು. ಆಮೇಲೆ ನಿನಗೆ ನೈತಿಕತೆ ಹಾಕಿದ್ರೆ ನೀನು BJP ಅವ್ರ ಬಗ್ಗೆ ಮಾತಾಡು. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ, ಅವನು ಕೊಟ್ಟಿಲ್ಲ, ನಮ್ಮ GT ದೇವೇಗೌಡನು ಕೊಟ್ಟಿಲ್ಲ ಅಂತ ಹೇಳಕ್ಕೆ ನಿನಗೇನು? ನಿಮ್ಮ ಪಕ್ಷದವ್ರು ಹೇಳ್ಕಪ್ಪ, ನರೇಂದ್ರ ಮೋದಿ ಕೊಟ್ಟಿಲ್ಲ, ರಾಮದಾಸ್ ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ ಅಂತ. ಅಲ್ಲ, ಅವ್ರು ಹೊಗಳೋದು, ಅವರು ರಾಜಕಾರಣಿಗಳು ಹೊಗಳೋದಕ್ಕಿಂತ ಹೆಚ್ಚಾಗಿ ಈಗ ಕಾರ್ಯಕರ್ತರ ಮೇಲೆ ಅವರು ನಂಬಿಕೆ ಇಲ್ಲ. ಬಟ್ ಇವನು ನಮ್ಮ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವ್ರ ಬಗ್ಗೆ ಮಗನಿಗೆ ನೀನು ತಪ್ಪು ಮಾಡಿದೆ ಅಂತ ಹೇಳಿದ್ರು ತಡ್ಕೊತಿದ್ದೆ. 10 ವರ್ಷ MP ಆಗಿದ್ದವನು ಏನು ಹೇಳಿರೋ ತಪ್ಪು ಕಣ ಮಗ. ಜಲದರ್ಶನ ಸಿಗ್ತಿದ್ದ, ಅಲ್ಲಿ ಸಿಗ್ತದೆ. ಇವಾಗ
ಜಿ ಟಿ ದೇವೇಗೌಡರು ಕಾರಲ್ಲಿ ಹೋಯ್ತಾನೆ, ಅವ್ರ ಕಾರಲ್ಲಿ ಹೋಯ್ತಾನೆ, ಮಾತಾಡ್ಕೊತಾನೆ, ಏನೇನು ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊತಾನೆ. ಅವ್ನು ಕಾಂಗ್ರೆಸ್ಗೆ ಬರೋಕ್ಕೆ ಸಿದ್ಧವಾಗಿದ್ದ. ಇಲ್ಲಿ ಬಂದರೆ ಬಾಗಿಲು ಮುಚ್ಬಿಟ್ಟು ನನಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂದ್ಬಿಟ್ಟು ಪುನಃ ಓಡ್ಬಿಟ್ಟವನು ಅಷ್ಟೇ. ಅಲ್ಲಿ ಜಲದರ್ಶನಲ್ಲಿ ಮನೆ ಕೊಟ್ಟಿದ್ರೆ ಅಲ್ಲಿ ಜಿ ಟಿ ದೇವೇಗೌಡರ ಜೊತೆಲ್ಲ ಪಲಾವ್ ತಿನ್ಕೊಬರೋದು, ಇವೆಲ್ಲ ಒಂದು ದುಶ್ಚಟಗಳು. ಆಮೇಲೆ ಅವನ್ನೆಲ್ಲ ಮೂಡೋದಲ್ಲೂ ತಪ್ಪು ಮಾಹಿತಿ ಕೊಟ್ಟು ಅವ್ರು ಹೆಂಡತಿ ಇದರಲ್ಲಿ ಸೈಟ್ ತಗೊಂಡವನು ಅವನು. ಇವ್ರುಗಳೆಲ್ಲ ಮಾಡಿ ಇವರು ಮಾಡೋ ತಪ್ಪನ್ನ ಇವರು ಹೊರ್ತ್ಕೊಳ್ಳೋಕ್ಕಾಗಲ್ಲ. ನಾನು 1978ರಿಂದ ಸಿದ್ದರಾಮಯ್ಯನವ್ರು ನೋಡ್ತವನಿ. ನೀವು ಮಾಧ್ಯಮದವರೇ ಬೇಕಾದ್ರೆ ಹೇಳಿ, 99ರ ತನಕ ಒಂದು ಸ್ವಂತ ಮನೆ ಇಲ್ಲ ವೈನಿಗೆ. ಜಲದರ್ಶನಲ್ಲಿ ಮನೆ ಕತ್ತಿದ್ದ. ಇವತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾದವರು ಕಾರ್ ತಗೋತಾರೆ, ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ಕಾರ್ ತಗೊಂಡು ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಬೋರ್ಡ್ ಹಾಕತ್ತಾರೆ. 99ರ ತನಕ ಒಂದು ಸ್ವಂತ ಮನೆ ಇಲ್ಲ ಸಿದ್ದರಾಮಯ್ಯನಿಗೆ. ಜಲದರ್ಶನಿ ಗೌರ್ಮೆಂಟ್ ಹೌಸ್ ಮನೆ ಕತ್ತಿದ್ರು. ನಾನು ಜೊತೆಲಿ ಇರ್ತಿದ್ದೆ. 72ರಲ್ಲಿ SLC ಮುಗಿಸ್ಕೊಂಡು 78ರಲ್ಲಿ ಅವ್ರ ಜೊತೆಲಿ ಬಂದೆ. ಅವ್ರಾಗ ತಾಲೂಕು ಬೋರ್ಡ್ ಮೆಂಬರು. 83ರಲ್ಲಿ ಜಯದೇವರಾಜ ಮೇಲೆ ಗೆದ್ದರು. ಅವಾಗಿಂದ ಜೊತೆಲಿದ್ದೀನಿ. ಒಂದು ಸ್ವಂತ ಮನೆ ಅಂತ ಮಣ್ಣಿಲ್ಲ. ಯಾರು ಇವತ್ತಿರೋರು ಅಂತಾರೋ? ಯಾರು ಹಣಕಾಸು ಮಂತ್ರಿಯಾಗಿ ಈ ದೇಶದಲ್ಲಿ ಒಳ್ಳೊಳ್ಳೆ ಮಂತ್ರಿಗಳಾಗಿ ಸ್ವಂತ ಮನೆ ಕಟ್ಟಿಲ್ಲ ಅಂದವ್ರು ಯಾರು? ಎರಡನೇ ಸರಿ ಈಗ ಒಂದು ಮನೆ ಕಟ್ತಾ ಇದ್ದೀವಿ ಅಂತಾರೆ ಅಷ್ಟೇ. ಆದರೆ ಇವ್ರು ಹೇಳ್ತಾರಲ್ಲ, ಆ ಥರ ಯಾವುದೇ ಅಧಿಕಾರಿಗಳ ಹತ್ರ ನೀನು ಅದು ಕೊಡು ಇದು ಕೊಡು, ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳಲ್ಲ. ಅವ್ನು ನೇರವಾಗಿ ಕೆಲಸ ಆಗಬೇಕು. ಕಾರ್ಯಕರ್ತೆ ಅವನೊಬ್ಬರಲ್ಲ, ಅವ್ನು ಕೆಲಸ ಮಾಡಿಕೊಡ್ತಾರೆ ನೇರವಾಗಿ ಅಷ್ಟೇ. ನೇರವಾದಿ ನಾ ಹೇಳಿಲ್ವಾ, ನೇರವಾಗಿ ಮಾತಾಡೋರು ಲೋಕಕ್ಕೆ ವಿರೋಧಿಗಳು. ಏನಪ್ಪ ಅಣ್ಣ ಅಂತ ನಿನಗೆ ಬೆನ್ನು ತಟ್ಟಬೇಕು, ಆಮೇಲೆ ನಿನ್ನ ತಲೆ ಮೇಲೆ ಕೈ ಮುಡಬೇಕು. ಸಿದ್ದರಾಮಯ್ಯ ಹಂಗೆ ಮಾಡೋದಿಲ್ಲ. ಆಯ್ತದ ಕಣ, ಆಯಿತು ಆಗಲ್ಲ ಕಣ, ಹೋಗಾಚೆ. ಈಗ ನನಗೆ ಏನಾರ ಅಂದಿಲ್ಲ, ಬರೋಲ್ಲ ಆಗಲ್ಲ ಕಣ, 1 ಲಕ್ಷ ಜನ ಇರಲಿ, ಬರೋ ಚಂದ್ರರಾಜ್ ಅಂತ ಕರೀತಾರೆ, ಬರೋ ಚಂದ್ರರಾಜ್ ಅಂತ ಕರೀತಾರೆ. ನನ್ನ ಹೆಸರು ಚಂದ್ರರಾಜ್ ನಾಯ್ಕ ಅಂತ. ಚಂದ್ರರಾಜ್ ಬರಲಿ ಅಂತಾರೆ. ಮೊನ್ನೆ ಉಗ್ರದ್ದು ಅವ್ರ ಮನೆ ಕರ್ಕೊಂಬಂದಿರಲಿ 7 ಜನ. ಅವತ್ತು ಅವ್ರು ಗಲಾಟೆಲಿ ನನ್ನ ಕರೆದು ಮಾತಾಡಿಸ್ಬಿಟ್ಟು ನಮ್ಮ ಸ್ವಲ್ಪ ದಿವಸ ಕಣೋ ನಿನಗೇನಾರು ಮಾಡ್ಕೊಡ್ತೀನಿ ಒಂದು ನಿಗಮ ಮಂಡಳಿಗೆ ಅಂತ ಹೇಳಿದ್ರು. ಬಟ್ ಆದರೆ ಇವಾಗ ಏನೇನೋ ಪರಿಸ್ಥಿತಿ ಹದಗೆಟ್ಟು ಹೋಯ್ತಲ್ಲ, ಅದರಿಂದ ಏನೂ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಪ್ರತಾಪ್ ಸಿಂಹನಿಗೆ ಸುಣ್ಣ ಬಣ್ಣ ಅಲ್ಲ, ಅವನೊಂದು MP ಆಗಿ ಒಂದು ಟಾಯ್ಲೆಟ್ನು ತೊಳ್ಕೊಂಡು ಇದು ಮಾಡೋಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಅವನು ಯತೀಂದ್ರನಿಗೆ ಬುದ್ಧಿ ಹೇಳ್ಬೋಯ್ತು. ಸಿದ್ದರಾಮಯ್ಯನ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಅತಿಯಾದ ಒಂದು ಅವನ ದುದ್ದಟತನ. ಕಂಟಿನ್ಯೂ ಆದ್ರೂ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವನಿಗೆ ಏನು ಮಾಡಬೇಕಂತ ತಕ್ಕ ಫಲಿತಾಂಶನ ಕೊಟ್ಟೇ ತೀರ್ತೀವಿ ನಾವು. ಇನ್ನೊಂದು ಸಾರಿ ಕರ್ನಾಟಕದ ಮುಖ್ಯಮಂತ್ರಿಗಳು ಗೌರವಾನ್ವಿತರು, ವಯಸ್ಸಲ್ಲಿ 78 ವಯಸ್ಸು. ಇವನಿಗೆ ಅವರು 78ರಲ್ಲಿ ರಾಜಕೀಯಕ್ಕೆ ಬಂದಾಗ ಇವನು ಹುಟ್ಟೇ ಇರಲಿಲ್ಲ. ಇವ್ರ ಮಗ ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ನೋಯಿಸಿಲ್ಲ ಹುಡುಗನಿಗೆ ಯಾವುದೋ ಕಾರಣ. ಅದೇನ ಹೇಳಿದ್ನಲ್ಲ, ಸಮಯ ಸಾಧಕರು ಮೀರ್ ಸಾಧಿಕ್ಗಳು ಇಲ್ಲಿ ಬಂದರೆ ಏನಾರ ಮಾಡ್ಬೋದು ಅಂತ. ಆದರೆ ಈ ವಯ್ಯ ಭಾಳ ಹುಷಾರು, ಯಾರು ತಗೊಂಡ್ರೆ ಸರಿ, ಯಾರು ತಗೊಂಡ್ರೆ ಸರಿಗಿಲ್ಲ ಅಂತ ದಿಟ್ಟವಾಗಿ ನಿರಂತರವಾಗಿ ಮಾಡ್ತಾನೆ. ಇವನು ಸರಿ, ಇವ್ನು ಮಾತಾಡೋದು ಸರಿ, ಇವ್ನು ತಗೋಬೇಕು, ಇವ್ನು ಮಾತಾಡೋದು ಸರಿಗಿಲ್ಲ, ಇವ್ನು ಬೇಡ ಅಂತ ಹೇಳೋನು. ಇವಾಗ ಜಿ ಟಿ ದೇವೇಗೌಡರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರೆಲ್ಲ ಬರೀ ಇವ್ರ ಕಡೆಯಿಂದ ಬಂದವರು. ಇವತ್ತು ಹೇಳ್ಬೋದು ಪ್ರತಾಪ್ ಸಿಂಹನ್ಗೆ ಏನೋ ಲೇಖಕ ಅಂದ್ಬಿಟ್ಟು ಮೋದಿಯವ್ರು ಕೊಟ್ಟರು. ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ ವಿಶ್ವನಾಥ್ ಸರಿಗಿತ್ತಿಲ್ಲ, ಮತ್ತು ನಮ್ಮ ವಿಜಯ್ ಶಂಕರ್ ಸರಿಗಿತ್ತಿಲ್ಲ. ಈಗ ಸಿದ್ದರಾಮಯ್ಯನವರೇನು 73 ಗೆದ್ದು ನಿಂತ್ಕೊಂಡಾಗ ಜಯದೇವರಾಜ ಅರಸು ದುಡ್ಡು ನಡತೆ ಆಗಿತ್ತು. ಸಿದ್ದರಾಮಯ್ಯನವ್ರ ದುಡ್ಡು ಎಲ್ಲ ಒಂದು 30-40 ಸಾವಿರ ರೂಪಾಯಿ ಇತ್ತು. ಅವ್ರನ್ನ ಗೆಲ್ಲಿಸ್ಬಿಟ್ರು, ಸಿದ್ದರಾಮಯ್ಯನವ್ರನ್ನ ಶಾಸಕರು ಮಾಡಿದ್ರು. ಆ ರೀತಿ ಇವ್ನು MP ಆದೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಬಣ್ಣ ಹೊಡಿನಿಲ್ಲ, ಸಿದ್ದರಾಮಯ್ಯ ಸುಣ್ಣ ಹೊಡಿನಿಲ್ಲ. ಇವತ್ತೇನ್ರಿ DC ಆಫೀಸ್ ಯಾರು ಕಟ್ಸೋರು? ಬೆಂಗಳೂರಿಗೆ ಹೋಗಿ ನೀವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೋಬೇಕಾಯ್ತು. ಜಯದೇವ ಕಟ್ಸಿದ್ರೆ ನೀವು ಇವತ್ತು ಏನ್ರಿ ನೀನು AC ರೂಮ್ ಬನ್ರಿ ಪಳ ಅನ್ಬೇಕು, ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊತಾರೆ. ಒಂದು ಬಡವರು ಆಟೋ ಓಡಿಸೋರಿಗೆಲ್ಲ ಇಂದಿರಾ ಕ್ಯಾಂಟೀನ್ ತೆರೆದ್ರು. ಯಾರ್ರೀ ಇವತ್ತು ನೀವೆಲ್ಲ ಮಾಧ್ಯಮದವರು, ವಿದ್ಯಾವಂತರು, ಇವರೆಲ್ಲ ದುಡ್ಡಿರೋರು, ಇವರೆಲ್ಲ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಟೂರ್ ಹೋಯ್ತಿರು. ಇವಾಗ ಫ್ರೀ ಬಸ್ ಮಾಡಿದ್ರು. ಎಲ್ಲ ಒಂದು ಬ್ಯಾಗ್ನ ತಗೊಂಡು ಹೆಂಗಸ್ಗಳೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ತವ್ರೆ. 2,000 ರೂಪಾಯಿ ಮನೆ ಖರ್ಚಿಗಾಯ್ತು. ವಿದ್ಯುತ್ ಬಿಲ್, ಕರೆಂಟ್ ಮನೆ ದುಡ್ಡು ಕಟ್ಟಿಲ್ಲ ಕಿತ್ತಾಕೊಂತಿರು. ಅದು ತಪ್ಪು. ಏನ್ರಿ ಯಾರ್ರೀ ಮಾಡಿದಾರ? ಯಾರು ತೋರಿಸ್ರಿ? ಒಬ್ಬನ ತೋರಿಸ್ರಿ. 1947ರಿಂದ ಇದನ್ನೆಲ್ಲ ಮಾಡೋದು. ಅಕ್ಕಿ ಕೊಟ್ಟಿರೋದು, ಕರೆಂಟ್ ಕೊಟ್ಟಿರೋದು, ಫ್ರೀ 2,000 ಕೊಟ್ಟಿರೋದು, ಎಲ್ಲನೂ ಮಾಡಿರೋದು. ಸರ್ DC ಆಫೀಸು, ತಾಲೂಕು ಆಫೀಸ್ಗಳೆಲ್ಲ ಮಿನಿ ವಿಧಾನಸೌಧ, ಹಾಸ್ಪಿಟ್ಲ್ಗಳು, ಸೆಂಟ್ರ್ಗಳು, ಮತ್ತು ಇದು ಇಂದಿರಾ ಕ್ಯಾಂಟೀನ್ಗಳು. ಏನು ಒಂದಲ್ಲ ಎರಡಲ್ಲ. ಈಗ ಇವರೆಲ್ಲ ಹೇಳ್ತಾರೆ ಹೊಟ್ಟೆ ಕಿಚ್ಚಿಗೆ ಮೊಟ್ಟೆ ಕೋಳಿ ಕೂದಂಗೆ ಏನು ಅನುದಾನ ಕೊಡಿಲ್ಲ. ಬನ್ನಿ ಎಲ್ಲ ರೋಡ್ಗಳು 50 ಕೋಟಿ 60 ಕೋಟಿ ಹಾಕೊಂಡು ರೋಡ್ಗಳು ಮಾಡಿಸ್ತಾವ್ರು. ಎಲ್ಲಿ ಬರ್ತದೆ ದುಡ್ಡು? ಈಗ ಮೈಸೂರಿಗೆ 260 ಕೋಟಿ ಕೊಡಲ್ಲ, ಎಲ್ಲಿ ಬರ್ತದೆ ದುಡ್ಡು? ದುಡ್ಡೆಲ್ಲ ದಿವಾಳಿ ಅಂದ್ರಲ್ಲ. 260 ಕೋಟಿ ಮೊನ್ನೆ ಯಾರು ಕೊಟ್ಟಿದ್ರು? ಯಾರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರೇ ಕೊಟ್ಟದ್ದು. ಪ್ರತಾಪ್ ಸಿಂಹ ಕೊಟ್ಟಿದ್ದ. ನೈಸ್ ರೋಡ್ಗೆ ಹೋದ, ಸೆಂಟ್ರಲಿಂದ ಹಣ ತಗೊಬಂದ, 30% ಇಸ್ಕೊಂಡ, ಮನೆ ಒಳಗೆ ಹೋದ, ಅಚ್ಚುಕಟ್ಟಾಗಿ ಮನೆ ಕಂಡ. ಜನಗಳಿಗೆ ಏನು ಮಾಡಿಲ್ಲ. ಮೈಸೂರು ಟು ಬೆಂಗಳೂರು ಕಾರಿಡಾರ್ ರೋಡು ಅಲ್ಲೇ ಅವನು ಅಷ್ಟೇ. ಇನ್ನೇನು ಪಕ್ಕಕ್ಕೇನೂ ಇಲ್ಲ. ಕಾರ್ಯಕರ್ತರು ಇಲ್ಲ, ಯಾವನಿಲ್ಲ, ವೋಟರ್ಸು ಇಲ್ಲ ಅವನಿಗೆ.
ಅದರಿಂದ ಅವ್ನು ಏನಾರ ಮಾಡ್ಕೊಳ್ಳಿ, ಹಾಳು ಬಿದ್ದಲ್ಲಿ. ಇನ್ನು ಮುಂದೆ ಏಕವಚನದಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನಾರ ಮಾತಾಡಿದ್ರೆ ಎಚ್ಚರಿಕೆ ಅಲ್ಲ, ಅವ್ನಿಗೆ ಎಚ್ಚರಿಕೆ. ಇದು 1ನೇ ಸಾರಿ ಅಲ್ಲ, 5ನೇ ಸಾರಿ ಅವ್ನಿಗೆ ಎಚ್ಚರಿಕೆ ಕೊಡೋದು ಸಿ ಟಿ ರವಿಗೂ ಅವನಿಗೂ. ಸಿ ಟಿ ರವಿ ಆ್ಯಂಡ್ ಪ್ರತಾಪ್ ಸಿಂಹನಿಗೆ 5ನೇ ಸಾರಿ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ನೊಂದು ಸಾರಿ ಅದ್ರ ರಾಜ್ಯಾದ್ಯಂತ ಅವ್ನು ಎಲ್ಲೋಯ್ತಾನಲ್ಲ ಎಲ್ಲ ಅಟ್ಟಾಡಿಸ್ಕೊಂಡು ಹೊಡೆಯೋ ದಿನ ಹತ್ರದಲ್ಲೈತೆ. ಜಾಗೃತಿಯನ್ನು ಇನ್ನು 2.5 ವರ್ಷದಲ್ಲಿ ನೋಡಿ ಸರ್ ಈ ದೇಶ ಏನಾಯ್ತದೆ ಅಂತ. ಅದು ಹೇಳೋದಿಲ್ಲ, ನಿಮಗೂ ಹೇಳೋದಿಲ್ಲ, ಅದು ಗೊಪ್ಪಿವಾದ ಸುದ್ದಿ. 5 ವರ್ಷ ಕಾಂಗ್ರೆಸ್ಸೇ ಇರ್ತದೆ. CM ಯಾರಾಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಅವರಾಗಲ್ಲ. ಅದು ಇರ್ಬೋದು ಆಸೆ ಅಂತ ಹೇಳ್ತಾ ಇಲ್ಲ, ಇಡ್ತಾ ಇರ್ತದಲ್ಲ, ಆ ಇಡ್ತಾ ಸರಿಗಿಲ್ಲ ಅಂತ ಅಷ್ಟೇ. ಕೊಟ್ಬಿಟ್ರೆ ದನನ ಬಿಟ್ಬಿಡ್ತಾರೆ ಗುತ್ತದಂತ. ಅದು ಎಲ್ಲೆಲ್ಲ ಮೇದು ಹೊಲನೆಲ್ಲ ಹಾಳು ಮಾಡಾಕ್ಬಿಡ್ತದೆ. ಆ ಗುದ್ದ ದನಿಗೆ ಕೊಡಲ್ಲ, ಸರಿಯಾಗಿ ಮೇಯ ಹಸಿ ಕೊಟ್ಟು ಅದು ಹಾಲು ಕರೆ ಹಸ್ಗಳಿಗೆ ಕೊಡ್ತೀವಿ. ಅದು ನೀವು ಹೇಳಲ್ಲ ಅಂತ ಹೇಳಿದ್ವಲ್ಲ, ಹೇಳೋದಿಲ್ಲ. ಹೇಳ್ತೀವಿ, 6 ತಿಂಗಳ ಒಳಗಡೆ ಹೇಳಿ ಮಾಡಿ ಕೂರಿಸ್ತೀವಿ, ಅದನ್ನ ತಗೊಂಡು ಮನೆ ಕಟ್ಟಾಕ್ತೀವಿ. ಮುಂದಿನ 2028 ಕಳೆದ ಮೇಲೆ ಈ ರಾಜ್ಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿ ಆಯ್ತಾರೆ ಸಿದ್ದರಾಮಯ್ಯನವರು. ಬರೆದಿಟ್ಕೊಬಿಡಿ, ಇವತ್ತು ಪ್ರಧಾನಿ ಆಯ್ತಾರೆ ಇಡೀ ಭಾರತಕ್ಕೆ. ಅದು ನನಗೆ ಗೊತ್ತಿಲ್ಲ, ಅದನ್ನೇ ಇಲ್ಲ ಆಯ್ತಾರೆ ಅವರು. ಪ್ರಧಾನಿ ಆಗೋ ವ್ಯಕ್ತಿ ಅಂತಂದರೆ ಆ ಗುಣ ಎಲ್ಲ ಇರೋದು, ಆ ಶಕ್ತಿ ಎಲ್ಲ ಇರೋದು ಸಿದ್ದರಾಮಯ್ಯನವ್ರೊಬ್ಬರಿಗೆ. ಹೀಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ.